ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. 21ನೇ ತಾರೀಕು ಧ್ಯಾನ ದಿನದಂದು ಹೇಗೆಲ್ಲ ಒಂದು ಧ್ಯಾನದ ಬಗ್ಗೆ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೋದು ಅದ್ರ ಬಗ್ಗೆ ತಿಳಿಸ್ತೀನಿ. ಮತ್ತು ಅಫರ್ಮೇಷನ್ಸ್, ಸ್ವಿಚ್ ವರ್ಡ್ಸ್ ಯಾವ ವಿಚಾರಕ್ಕೆ ನೀವು ಮಾಡಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಈ ಸ್ವಿಚ್ ವರ್ಡ್ಸ್ ಇರ್ಬೋದು, ಅಫರ್ಮೇಷನ್ಸ್ ಇರ್ಬೋದು, ಯಾವುದನ್ನು ನೀವು ಚೂಸ್ ಮಾಡ್ಕೊಳ್ತೀರಾ, ಆ ಸ್ಕ್ರಿಪ್ಟಿಂಗಲ್ಲಿ ಬರೆಯೋದಿರ್ಬೋದು, ಬುಕ್ ಯಾವುದು ಹೊಸದು ಇಡೋಕ್ಕೆ ಹೇಳಿದ್ದೀನಿ ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿ. ನಿಮ್ಮ ಜೀವನದಲ್ಲಿ ಏನನ್ನು ನೀವು ಅಚೀವ್ ಮಾಡಬೇಕು, ಏನು ಬದಲಾವಣೆಗಳನ್ನು ನೀವು ಮಾಡ್ಕೋಬೇಕು, ಅದನ್ನು ಒಂದು ಕ್ಲಿಯರ್ ಆದ ಒಂದು ಸೆಂಟೆನ್ಸನ್ನು ಮಾಡ್ಕೊಳ್ಳಿ. ನಿಮಗೆ ಮೆಂಟಲಿ ಒಂದು ಕ್ಲಾರಿಟಿ ಇರಬೇಕು, ಏನು ಬೇಕು ನಿಮ್ಮ ಫ್ಯೂಚರ್ಗೆ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ಸೊ ಅದಕ್ಕೆ ತಕ್ಕಂಥ ಅಫರ್ಮೇಷನ್ಸ್ಗಳನ್ನು ಮಾಡಿಕೊಂಡು ರೆಡಿಯಾಗಿರಿ. ಮತ್ತು ಧ್ಯಾನ ಯಾರೆಲ್ಲ ಕಲ್ತಿಲ್ಲ ಅಂಥವರು ಏನು ಚಿಂತೆ ಮಾಡೋದು ಬೇಕಾಗಿಲ್ಲ. ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಇದ್ರೇ ಸಾಕು. ಸೊ ಅಷ್ಟೇ ಧ್ಯಾನ. ನಾವು ಯಾವ ಒಂದು ಕೆಲಸ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀವೋ ಅದು ಧ್ಯಾನ ಆಗಿರುತ್ತೆ. ನೀವು ಯಾವುದೇ ಒಂದು ಧ್ಯಾನ ಕಲ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾವ ಒಂದು ನಿಷ್ಠೆಯಿಂದ ಯಾವ ಒಂದು ಕೆಲಸವನ್ನು ಮಾಡ್ತೀರಾ, ಶ್ರದ್ಧೆಯಿಂದ ಮಾಡ್ತೀರಾ, ಅದು ಕೂಡ ಒಂದು ಧ್ಯಾನನೇ ಆಗುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಒಂದೇ ಕಡೆ ಇರುತ್ತೆ. ತುಂಬ ಇಂಟ್ರೆಸ್ಟಾಗಿ ನಾವು ಒಂದು ಕೆಲಸ ಮಾಡಿದಾಗ ಮನಸ್ಸು ಒಂದು ಕಡೆ ನಿಲ್ಲುತ್ತೆ. ಸೊ ಧ್ಯಾನದಲ್ಲಿ ಕೂಡ ಅದೇ ಕಾನ್ಸೆಪ್ಟ್ ಇರುತ್ತೆ. ಉಸಿರಾಟವನ್ನು ಗಮನಿಸೋದಿರ್ಬೋದು, ಚಕ್ರ ಧ್ಯಾನ ಮಾಡಿದಾಗ ಚಕ್ರಗಳನ್ನು ಗಮನಿಸೋದು, ಆ ರೀತಿ ಒಂದೊಂದು ಧ್ಯಾನದ ಬಗ್ಗೆ ಒಂದೊಂದು ವಿಚಾರ ಇರುತ್ತೆ. ಸಿಂಪಲ್ಲಾಗಿ ನೀವು ಮಾಡ್ಕೋಬೇಕು ಅಂತಂದರೆ ಚಿನ್ಮುದ್ರೆಯನ್ನು ಇಟ್ಕೊಳ್ಳಿ. ಸೊ ಚಿನ್ಮುದ್ರೆ, ಧ್ಯಾನ ಮುದ್ರೆ ಹೇಗೆ ಬೇಕಾದರೂ ನೀವು ಹೇಳ್ಬೋದು. ಚಿನ್ಮುದ್ರೆಯನ್ನು ನಿಮ್ಮ ತೊಡೆಯ ಮೇಲೆ ಆರಾಮಾಗಿ ಇಟ್ಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸೋದು ಸಿಂಪಲಾದ ಒಂದು ಧ್ಯಾನ. ತುಂಬ ಕಾಂಪ್ಲಿಕೇಶನ್ಸ್ ಮಾಡ್ಕೋಬೇಡಿ. ಸೊ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳು ಏನು ಅಂತಂದರೆ, ನೀವು ಕೂತ್ಕೊಳ್ಳೋವಂತಹ ಆ ಸ್ಥಳ ಶುದ್ಧವಾಗಿರಬೇಕು. ಈಗ ಪ್ರೀವಿಯಸ್ಸಲ್ಲೂ ತಿಳಿಸಿದ್ದೀನಿ, ಮನೆ ಒರೆಸೋ ನೀರಿಗೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ಸೇರಿಸಿ ಆ ಮನೆ ಒರೆಸೋದ್ರಿಂದ ಕ್ಲೆನ್ಸ್ ಆಗುತ್ತೆ. ಅಲ್ಲಿರುವಂತಹ ನೆಗೆಟಿವ್ ಎನರ್ಜೀಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಅದ್ರ ಜೊತೆಗೆ ಚಕ್ಕೆ ಪುಡಿಯನ್ನು ಕೂಡ ನೀವು ಆ ನೀರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಅಡುಗೆಗೆ ಯೂಸ್ ಮಾಡೋವಂತಹ ಚಕ್ಕೆ, ಅದರ ಪುಡಿಯನ್ನು ಮನೆ ಒರೆಸೋ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಲುಪ್ಪು ಮತ್ತು ಆ ಚಕ್ಕೆ ಪುಡಿ ಎರಡನ್ನೂ ಸೇರಿಸಿ ಮನೆ ಒರೆಸೋದ್ರಿಂದ ಆ ಒಂದು ತುಂಬ ಕ್ಲೀನ್ ಆಗೋದಲ್ಲದೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೂಡ ಅಲ್ಲಿ ಜನ್ರೇಟ್ ಆಗುತ್ತೆ. ಸೊ ಅಂಥ ಒಂದು ಸ್ಥಳದಲ್ಲಿ ನೀವು ಕೂತ್ಕೊಂಡು ಧ್ಯಾನ ಮಾಡಿದಾಗ ತುಂಬ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ಏನೆಲ್ಲ ಘಟನೆಗಳು ಆ ಒಂದು ಸ್ಥಳದಲ್ಲಿ ನಡೆದಿರುತ್ತೆ ಅದೆಲ್ಲ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಅದರಿಂದ ನಿಮಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಕೆಲವೊಂದು ಡಿಸ್ಟರ್ಬೆನ್ಸ್ ಇರ್ಬೋದು, ಏನೇನೋ ಆಲೋಚನೆಗಳು ಬರೋಂಥದ್ದಿರ್ಬೋದು, ಅಲ್ಲಿ ಏನು ನಡೆದಿರುತ್ತೆ ಘಟನೆಗಳು, ಅದಕ್ಕೆ ತಕ್ಕ ಹಾಗೆ ಭಾವನೆಗಳು ಬರ್ತಾ ಇರುತ್ತೆ. ಸೊ ಅದರಿಂದ ಈ ಮೆಥಡನ್ನು ಮಾಡಿ ನೀವು ಆ ಸ್ಥಳವನ್ನು ಶುದ್ಧ ಮಾಡೋದ್ರಿಂದ ಆ ಔರಾ ಎನರ್ಜಿ ಅನ್ನೋದು ಕ್ಲಿಯರ್ ಆಗುತ್ತೆ. ಕ್ಲೀನ್ ಆದಾಗ ನಿಮಗೆ ಒಂದು ಪ್ರಶಾಂತವಾದ ಒಂದು ಫೀಲಿಂಗ್ ಬರುತ್ತೆ. ಸೊ ಅದ್ರ ಜೊತೆ ಬೇಕಾದರೆ ಒಂದು ಅಗರಬತ್ತಿ ಕೂಡ ಅಂಟಿಸ್ಕೋಬೋದು, ದೀಪ ಅಂಟಿಸ್ಕೋಬೋದು. ಸೊ ನಿಮಗೆ ಯಾವುದು ತುಂಬ ಮನಸ್ಸಿಗೆ ಒಂದು ಶಾಂತತೆಯನ್ನು ಕೊಡುತ್ತೆ ಆ ಒಂದು ಮೆಥಡ್ಗಳನ್ನು ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಟ್ಕೊಳ್ಳಿ. ಯಾವ ಒಂದು ವಿಷಯನ ನೀವು ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ವಸ್ತು ಇರ್ಬೋದು, ಏನು ಚೇಂಜಸ್ ಇರ್ಬೋದು, ಅದೆಲ್ಲ ಮೆನ್ಷನ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡು 21ನೇ ತಾರೀಕು ಮಿನಿಮಮ್ 10 ನಿಮಿಷ ಧ್ಯಾನ ನಿಮಗೆ ಆಗುತ್ತೆ. ಇನ್ನು ಹೆಚ್ಚು ಸಮಯ ಧ್ಯಾನ ಮಾಡೋಕ್ಕಾಗತ್ತೆ ಅಂತಂದರೆ 20 ನಿಮಿಷ ಮಾಡ್ಬೋದು, 30 ನಿಮಿಷ. ನಿಮ್ಗೆ ಎಷ್ಟೊತ್ತು ನಿಮಗೆ ಕೂತ್ಕೊಳ್ಳೋಕ್ಕಾಗುತ್ತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಅಷ್ಟೊತ್ತು ನೀವು ಧ್ಯಾನವನ್ನು ಮಾಡ್ಬೋದು. ನಿಮ್ಮ ಉಸಿರಾಟದ ಕಡೆನೇ ಗಮನ ಕೊಡಿ. ಪ್ರಾಣಾಯಾಮ ಕಲ್ತಿರೋರು ಪ್ರಾಣಾಯಾಮ ಮಾಡಿಕೊಂಡು ಆ ಒಂದು ಧ್ಯಾನವನ್ನು ಶುರು ಮಾಡಿ.
ಧ್ಯಾನ ಎಲ್ಲ ಮುಗಿದ ಮೇಲೆ ನಿಮ್ಮ ಸ್ಕ್ರಿಪ್ಟಿಂಗ್ ಮೆಥಡನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಎಷ್ಟೊತ್ತಿಗೆ ಬೇಕಾದರೂ ಮಾಡ್ಬೋದು, ಏನು ಟೈಮಿಂಗ್ಸ್ ಇಲ್ಲ. ಬೆಳಗಿನ ಜಾವ ಮಾಡಿದ್ರೆ ಇನ್ನೂ ಬೆಸ್ಟ್ ಇದು. ಈ ಒಂದು ಮೆಥಡನ್ನು ನಿಮಗೆ ಬೆಳಗಿನ ಜಾವ ಆಗಲ್ಲ, ಬೇರೆ ಕೆಲಸಗಳಿರುತ್ತೆ ಅಂತಂದರೆ ಪರವಾಗಿಲ್ಲ. ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ ನೀವು ರಿಲ್ಯಾಕ್ಸ್ ಆದಾಗ ಈ ಮೆಥಡನ್ನು ಮಾಡ್ಬೋದು. ಯಾಕಂದರೆ ಮನಸ್ಸು ಪ್ರಶಾಂತವಾಗಿರಬೇಕು. ಯಾವುದೇ ಒಂದು ಗೊಂದಲ ಇರ್ಬೋದು, ಏನೋ ಒಂದು ಗಡಿಬಿಡಿಯಲ್ಲಿ ಈ ಮೆಥಡ್ಗಳನ್ನು ಮಾಡುವಂಥದ್ದು ಇರಬಾರ್ದು. ನಿಮಗೆ ಅಂತ ಒಂದು ಸಮಯ ಇಟ್ಕೊಂಡು ಕಂಪ್ಲೀಟ್ ರಿಲ್ಯಾಕ್ಸ್ ಆದಂಥ ಒಂದು ಸಿಚುವೇಷನಲ್ಲಿ ನೀವು ಈ ಮೆಥಡನ್ನು ಮಾಡಬೇಕಾಗತ್ತೆ. ಸೊ ಧ್ಯಾನ ಅನ್ನೋದು ಮಿನಿಮಮ್ 10ರಿಂದ 20 ನಿಮಿಷ. ನಿಮಗೆ ಹೆಚ್ಚು ಸಮಯ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತಂದರೆ ಕೂತ್ಕೊಂಡು ನೀವು ಧ್ಯಾನ ಮಾಡ್ಬೋದು. ಎಷ್ಟೊತ್ತಾಗುತ್ತೋ ನೀವು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಬರುತ್ತೆ, ಥಾಟ್ಸ್ ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ನೀವು ಹೆಚ್ಚು ಆ ಉಸಿರಾಟದ ಕಡೆ ಗಮನ ಕೊಡ್ತಾ ಆಗ ಏನಾಗುತ್ತೆ, ತುಂಬ ರಿಲ್ಯಾಕ್ಸಾಗಿ ಫೀಲ್ ಮಾಡಿದಾಗ ನಿಮಗೆ ಏನು ಬೇಕೋ ಅದು ಅಟ್ರ್ಯಾಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು 5x5 ಟೆಕ್ನಿಕ್ ಕೂಡ ಅಪ್ಲೈ ಮಾಡ್ಬೋದು. ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಅದು 55 ಸಲ ಬರೆಯೋವಂಥದ್ದು ಮತ್ತು 5 ದಿನ ಬರೆಯೋವಂತಹ ಮೆಥಡ್. ಸೊ ಈ ಮೆಥಡ್ ಕೂಡ 21ನೇ ತಾರೀಕಿಂದ ಶುರು ಮಾಡ್ಬೋದು. ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆಯೋ ಆ ಮೆಥಡ್ ಚೂಸ್ ಮಾಡ್ಕೊಳ್ಳಿ. ಧ್ಯಾನದ ಬಗ್ಗೆ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.